ಅದು ಸಚಿವ ಜಮೀರ್ ಅವರ ಕ್ಷೇತ್ರ. ಈ ಏರಿಯಾದಲ್ಲಿ ಕಳೆದ ಕೆಲ ತಿಂಗಳಿಂದ ಬೋರ್ವೆಲ್ನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆಯಂತೆ. ಗಬ್ಬು ನಾರ್ತಾ ಇರುವಂತಹ ಈ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಈಗಲೂ ಕೂಡ ನಿಗೂಢವಾಗಿದೆ. ಆದರೆ ನಿಗೂಢತೆ ಭೇದಿಸಬೇಕಾಗಿದ್ದ ಅಧಿಕಾರಿಗಳು ಮಾತ್ರ ನಿರ್ದಿಗ್ಜಾರಿದ್ದಾರೆ ಎಂದಿನಂತೆ. ಡಿಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಚಿವ ಜಮೀರ್ ಕ್ಷೇತ್ರದಲ್ಲಿ ನೀಗದ ನೀರಿನ ಸಮಸ್ಯೆ. ಮನೆಗಳ ಬೋರ್ವೆಲ್ಗಳಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು. ಕಳೆದ 6 ತಿಂಗಳಿಂದ ಇದೇ ಪರಿಸ್ಥಿತಿ. ಕಾರಣ ನಿಗೂಢ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಬೇಸಿಗೆ ವೇಳೆ ಅನೇಕ ಏರಿಯಾಗಳು ನೀರಿಗಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ದವು. ಅದಾದ ಬಳಿಕ ಎಲ್ಲವೂ ಸರಿಯಾಯಿತು ಅನ್ನುವಾಗಲೇ ನಗರದ ಏರಿಯಾವೊಂದರಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ. ಇಷ್ಟು ದಿನ ನಲ್ಲಿಗಳಲ್ಲಿ ಸಾಮಾನ್ಯ ನೀರು ಬರ್ತಿತ್ತು. ಆದರೆ ಕಳೆದ ಕೆಲ ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಿದೆ. ಅದು ಕೂಡ ಈ ಏರಿಯಾದ ಮನೆಗಳ ಸ್ವಂತ ಬೋರ್ವೆಲ್ಗಳಲ್ಲೇ. ಹೌದು, ಈ ಸ್ಟೋರಿನ ನೋಡಿದಾಗ ಬೋರ್ವೆಲ್ನಲ್ಲಿ ನೀರಿನ ಜೊತೆ ಪೆಟ್ರೋಲ್ ಬರೋಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ ಮೂಡಬಹುದು. ಆದ್ರೆ ಇದು ನಿಜ. ವಸತಿ ಸಚಿವ ಜಮೀರ್ ಕ್ಷೇತ್ರ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿ ನಿವಾಸಿಗಳಿಗೆ ಎದುರಾಗಿರೋ ಸಂಕಷ್ಟ ಇದು. ಕಳೆದ ಕೆಲ ದಿನಗಳ ಹಿಂದೆ ಇದೇ ಏರಿಯಾದ ಕೆಲವು ಮನೆಗಳಲ್ಲಿ ಈ ಸಮಸ್ಯೆ ಶುರುವಾಗಿತ್ತು. ಆಗ ಸ್ಥಳಕ್ಕೆ ಬಂದಿದ್ದ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು ಸಮಸ್ಯೆಯ ಮೂಲ ಹುಡುಕುವಲ್ಲಿ ವಿಫಲರಾಗಿ ಕುಡಿಯಲು ಬಳಕೆಗೆ ಸೂಕ್ತ ಅಲ್ಲ ಅಂತ ಬೋರ್ಡ್ ಹಾಕಿ ಹೋಗಿದ್ರು. ಆದ್ರೆ ಈಗ ಇದು ಮತ್ತಷ್ಟು ಹೆಚ್ಚಾಗಿ ಇಡೀ ಏರಿಯಾದ ಅನೇಕ ಕಡೆ ಇದೇ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಏರಿಯಾದ ಬಹುತೇಕ ಮನೆಗಳಲ್ಲಿ ಸ್ವಂತ ಬೋರ್ವೆಲ್ ಇದ್ರೂ ಕನಿಷ್ಠ ಸ್ನಾನಕ್ಕೂ ನೀರು ಬಳಕೆ ಮಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಬ್ಬು ನಾರುತ್ತಿರೋ ಈ ನೀರಿಗೆ ಎಲ್ಲಿಂದ ಪೆಟ್ರೋಲಿಯಂ ಅಂಶ ಬೆರೆಸಿಕೊಳ್ಳುತ್ತಿದೆ ಅನ್ನೋ ನಿಗೂಢತೆಗೆ ಉತ್ತರವೇ ಇಲ್ಲದಂತಾಗಿದೆ. ಈ ಸಂಬಂಧ ಅಧಿಕಾರಿಗಳು ಕೂಡ ಏನು ಮಾಡಲಾಗದಂತಹ ಸ್ಥಿತಿಗೆ ತಲುಪಿರೋದು ನಿಜಕ್ಕೂ ವಿಪರ್ಯಾಸ. ಚಾಮರಾಜಪೇಟೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕೂಡ ಪೆಟ್ರೋಲ್ ಮಿಶ್ರಿತ ಡೀಸೆಲ್ ಮಿಶ್ರಿತ ನೀರು ಸಿಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಅದಾದ ಬೆನ್ನಲ್ಲೇ ಈಗ ಅದೇ ಏರಿಯಾದ ಮತ್ತಷ್ಟು ಕಡೆಗಳಿಗೂ ಕೂಡ ವ್ಯಾಪ್ತಿ ಏನಿದೆ ಅದು ಪಸರಿಸಿದೆ. ಸೊ ಅನೇಕ ಮನೆಗಳಿಗೆ ಈಗ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕುಡಿಯುವ ನೀರಿಗಾಗಿ ಬಳಕೆಯನ್ನು ಮಾಡ್ತಾ ಇದ್ದಂತಹ ನೀರೇನಿದೆ ಇದು ಪೆಟ್ರೋಲ್ ಡೀಸೆಲ್ ಮಿಶ್ರಿತವಾಗಿ ಬರ್ತಾ ಇದೆ, ಗಬ್ಬು ನಾರ್ತಾ ಇದೆ. ಗಮನಿಸ್ತಾ ಇದ್ರಿ, ಈಗ ಫ್ರೆಶ್ ಆಗಿ ಹಿಡಿದಿಟ್ಟಿರುವಂತಹ ನೀರು ಇದು ಮೂಗಿನ ಹತ್ರಕ್ಕೆ ಹಿಡಿಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ನಾರ್ತಾ ಇದೆ. ಅಂದರೆ ಅಷ್ಟು ವಾಸನೆ ಇರುವಂತಹ ನೀರು ಇದು. BWSSB ಇಂದನೋ ಅಥವಾ ಬೇರೆ ಎಲ್ಲಿಂದನೋ ತರಿಸ್ಕೊಂಡಿರುವಂತಹ ನೀರಲ್ಲ, ಗ್ರೌಂಡ್ ವಾಟರ್ ಅಂದರೆ ಭೂಮಿ ಒಳಗಿಂದ ಬರ್ತಾ ಇರುವಂತಹ ನೀರಿನಲ್ಲೇ ಈ ರೀತಿಯಾದಂತಹ ಎಫೆಕ್ಟ್ ಆಗಿರುವಂಥದ್ದು. ಈ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಡೀಸೆಲ್ ಮಿಶ್ರಿತ ನೀರು ಅಥವಾ ಪೆಟ್ರೋಲ್ ಮಿಶ್ರಿತ ನೀರು ಹೇಗೆ ಬಂತು ಅನ್ನುವಂಥದ್ದೀಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಸಂಬಂಧಪಟ್ಟಂಗೆ ಕಳೆದ ಅನೇಕ ದಿನಗಳಿಂದ BWSSB ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸಗಳಾಗ್ತಾ ಇದ್ರು ಕೂಡ ಯಾರೂ ಇದನ್ನು ಬಗೆಹರಿಸುವಂಥದ್ದು ಅಥವಾ ಇದರ ಮೂಲವನ್ನು ಪತ್ತೆ ಹಚ್ಚುವಂತಹ ಕೆಲಸಗಳಾಗ್ತಾ ಇಲ್ಲ. ಬಟ್ ಆದರೆ ಈ ನೀರನ್ನು ಯಾವುದೇ ಕಾರ್ಯಕ್ಕೂ ಬಳಕೆ ಮಾಡಲಾಗದಂತಹ ಪರಿಸ್ಥಿತಿ ಈ ಭಾಗದ ನಿವಾಸಿಗಳಿಗೆ ಬಂದಿದೆ. ಬಹುತೇಕ ಈ ಏರಿಯಾದ ಅನೇಕ ಕಡೆಗಳಲ್ಲಿ ಇದೇ ಸಮಸ್ಯೆ. ನೋಡಿ, ಅಲ್ಲಿ ನೀರು ತಮ್ಮದೇ ಬೋರ್ವೆಲ್ ಇದ್ದರೂ ಕೂಡ ಜನ ಅದನ್ನು ಬಳಕೆ ಮಾಡೋದಕ್ಕೆ ಆಗದೆ ಈಗ ಬೇರೆ ಹೊರಭಾಗದಿಂದ ಸಾವಿರಾರು ರೂಪಾಯಿಯನ್ನು ಕೊಟ್ಟು ನೀರನ್ನು ತರಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಏರಿಯಾಗೆ ಹೊಂದಿಕೊಂಡಂತಿರೋ ಮುಖ್ಯ ರಸ್ತೆಯಲ್ಲಿರೋ ಪೆಟ್ರೋಲ್ ಪಂಪ್ನಲ್ಲಿ ಕೆಲ ತಿಂಗಳ ಹಿಂದೆ ಲೀಕೇಜ್ ಆಗಿ ಸಮಸ್ಯೆ ಶುರುವಾಗಿರೋದು ಎನ್ನಲಾಗ್ತಿದೆ. ಆದರೆ ಪೆಟ್ರೋಲ್ ಬಂಕ್ ಲೀಕೇಜ್ನಿಂದ ಅದೇಗೆ ಭೂಮಿ ಒಳಗಿನ ನೀರಿಗೆ ಪೆಟ್ರೋಲ್ ಮಿಕ್ಸ್ ಆಗಿದೆಯೋ ಗೊತ್ತಿಲ್ಲ. ಆದರೆ ಕಳೆದ 6 ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯ ನಲ್ಲಿಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಿದೆ. ಈಗ ಇದು ಇನ್ನೂ ಹಲವು ಮನೆಗಳ ಬೋರ್ವೆಲ್ನಲ್ಲೂ ಇದೇ ರೀತಿ ಸಮಸ್ಯೆ ಆಗುತ್ತಿದೆ. ಇದರಿಂದ ಸ್ವಂತ ಬೋರ್ವೆಲ್ ಇದ್ರೂ ಜನ ತಿಂಗಳಿಗೆ 16,000 ಹಣವನ್ನ ನೀರಿನ ಟ್ಯಾಂಕರ್ಗಳಿಗೆ ವ್ಯಯಿಸಬೇಕಿದೆ. ಇದು ನಿವಾಸಿಗಳನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಈಗ ಲಾಸ್ಟ್ 6 months ಇಂದ ಪೆಟ್ರೋಲ್ ಡೀಸೆಲ್ ಏನೋ ಲೀಕ್ ಆಗಿ ಅವರ ಟ್ಯಾಂಕ್ಗಳು ಒಡೆದೋಗಿದೆ ಅಂತ ಹೇಳಿ ಅವ್ರು ಏನೋ ರಿಪೇರಿ ಮಾಡಿಕೊಂಡ್ರು. ಸರ್ ಸ್ವಲ್ಪ ದಿವಸ ದಯವಿಟ್ಟು ಏನೋ ತಿಳ್ಕೊಬೇಡಿ, ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ರಿಕ್ವೆಸ್ಟ್ ಮಾಡಿದ್ರು, ಹೋದ್ರು ಅಷ್ಟೇ. ಆಮೇಲೆ ಏನಾಗಲಿಲ್ಲ. BWSSB ಅವ್ರು ಬಂದರು, ಪೊಲ್ಯೂಷನ್ ಬೋರ್ಡ್ನವ್ರು ಬಂದರು, ಇವ್ರು ಬಂದು ಎಲ್ಲ ಬಂದು ನೋಡಿ ಹೋಗ್ತಾರೆ. ಆಮೇಲೆ ಪರಿಹಾರ ಯಾರಿಗೂ ಏನೂ ಗೊತ್ತಿಲ್ಲ. ಪೆಟ್ರೋಲ್ ಈ ಡೀಸೆಲ್ ಮಿಕ್ಸ್ ಆದರೆ ಹೆಂಗೆ ಬರ್ತದೋ ಆ ವಾಸನೆ ಬರ್ತಾ ಇದೆ. ಅಲ್ಲಿ ಅವ್ರಿಗೆ ಕೇಳಿದ್ರೆ ಅವರೆಲ್ಲ ಈಗ ರಿಪೇರಿ ಮಾಡಿದ್ದೀವಿ, ನಾವು ಪೈಪ್ಸ್ ಎಲ್ಲ ಬೇರೆ ಹಾಕಿದ್ದೀವಿ, ಟ್ಯಾಂಕ್ ಬೇರೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಏನೇನಾಗಿದೆಯೋ ನನಗೆ ನಮ್ಮದು ಒಂದು ಬೋರ್ವೆಲ್. ಒಟ್ಟಾರೆ ಸಮಸ್ಯೆ ಶುರುವಾಗಿ 6 ತಿಂಗಳಾದರೂ ಸಂಬಂಧಪಟ್ಟ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಯದಿದ್ರೆ ಮತ್ತಷ್ಟು ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.